ಹಣದ ಕೊರತೆ ಇಲ್ಲ. ಈಗ ನೋಡಿ, ಪ್ರಕೃತಿ ನಿಯಮ ಮುಂದೆ ಯಾರು ಏನು ಮಾಡೋಕ್ಕಾಗುತ್ತೆ? ನೀವು ಹಣ ಕೊಟ್ಟರು ನೀರು ಸಿಗಬೇಕಲ್ಲ. ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಇರಬೇಕಲ್ಲ. ಈಗ ನೀರು ಈಗ ನಲ್ಲಿ ಭಾಳ ಹಿಂಗ್ತಾ ಇದೆ. ಏನು ವಾಟರ್ ಟೇಬಲ್ ಇತ್ತು ಅದನ್ನು ಕೂಡ ಬತ್ತೋಗ್ತಾ ಇದೆ ಈಗ. ಸೊ ಅದರಿಂದ ನಾವು ಭಾಳ ಸೂಕ್ಷ್ಮವಾಗಿ ಇದೆಲ್ಲ ಗಮನಿಸ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಸಾಧ್ಯ ಆಗ್ತಾಯಿದೆ ಸೋರ್ಸಸನ್ನು ಐಡೆಂಟಿಫೈ ಮಾಡ್ತಿದ್ದೀವಿ. ಖಾಸಗಿ ಸೋರ್ಸ್ ಇದ್ರೂ ಕೂಡ ಅದು ನಾವು ರೆಂಟ್ ಮೇಲೆ ತೊಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಬರೇ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತಲ್ಲ, ದುಡ್ಡಿನ ಸಮಸ್ಯೆ ಈಗ ಇಲ್ಲ. ಆಮೇಲೆ ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನು ನಾವು ಮೊನ್ನೆ ಬಿಡುಗಡೆ ಮಾಡಿದ್ದೇವೆ. ಈಗ ಏನು ಡಿಸಿಷನ್ ತಗೋತಾರೆ ಶಾಸಕರುಗಳೆಲ್ಲರೂ, ಅದಕ್ಕೆ ನಾವು ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಸರ್, ಒಳ ಮೀಸಲಾತಿ ಗೊಂದಲ ಬಗೆಹರಿದಿದೆ. ಈಗ ಕೆಲವರು ನೇಮಕಾತಿ ಹೋರಾಟವನ್ನು ಇನ್ನೂ ಮಾಡ್ತೀವಿ ಅಂತಿರೋರಿಗೆ ಸರ್ಕಾರದ ಕರೆ ಏನು? ನೋಡಿ, ಭಾಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ, ಇದನ್ನು ನಾವು ಸಾರ್ಟ್ ಔಟ್ ಮಾಡಿದ್ದೀವಿ. ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಸಾಮಾಜಿಕ ನ್ಯಾಯದ ಪರವಾಗಿದೆ. ನಮ್ಮ ಯುವಕರ ಒಂದು ಭವಿಷ್ಯ ಕಟ್ಟುವ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಸೊ ಇದನ್ನಲ್ಲಿ ಈಗ